ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಿಮಗೆ ಇಲ್ಲಿ ಗಣಪತಿ ಹಬ್ಬಕ್ಕೆ ತುಂಬಾನೇ ಸುಲಭವಾಗಿ ಹಾಗೆ ಪರ್ಫೆಕ್ಟ್ ಅಳತೆಯಲ್ಲಿ ಮೋದಕವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ನಾವು ಮೋದಕ ಮಾಡಬೇಕಂದ್ರೆ ಒಂದು ಕಪ್ಪನ್ನು ಅಳತೆಯನ್ನಾಗಿ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಉಪ್ಪು ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು 1 ಕುದಿ ಬರುವವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ನೋಡಿ, ಈಗ ನೀರು ಕೂಡ ಕುದೀತಾ ಇದೆ. ಈಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾ ಹೇಳಿರುವಂಥ ಮೆಜರ್ಮೆಂಟಲ್ಲಿ ಒಂದ್ಸತಿ ನೀವು ಮೋದಕ ಮಾಡಿ ನೋಡಿ, ಖಂಡಿತ ತುಂಬಾ ಈಸಿಯಾಗಿ ಹಾಗೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು. ಈ ರೀತಿ ಹೀರ್ಕೊಂಡ್ಮೇಲೆ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈ ರೀತಿ ಹೋಲ್ ಇದ್ದರೆ ಒಂದು ಪೇಪರ್ ಹಾಳೆಯನ್ನು ಸುತ್ತಬಿಟ್ಟು ಒಂದು 10 ನಿಮಿಷ ನೀವು ಅಥವಾ 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ನಂತರ ನಾನೊಂದು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಸೊ ತೆಂಗಿನಕಾಯನ್ನು ಈಗ ನಾವು ಚೆನ್ನಾಗಿ ಒಡ್ಕೋಬೇಕು. ತೆಂಗಿನಕಾಯಿ ಹಿಂದ್ಗಡೆ ಏನಿರುತ್ತೆ ನೋಡಿ, ಈ ರೀತಿ ಬ್ರೌನ್ ಕಲರ್ದು, ಇದ್ರ ಸಿಪ್ಪೆಯನ್ನು ನಾವು ಸಪ್ರೇಟನ್ನಾಗಿ ಹೀರೆಕಾಯಿ ಎಲ್ಲ ತುರಿತೀವಲ್ಲ ಅದನ್ನು ತಗೊಂಡ್ಬಿಟ್ಟು ತುರ್ಕೋಬೇಕು ಈ ರೀತಿಯಾಗಿ. ನಂತರ ನಾವು ಕಟಿಂಗನ್ನು ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬೇಕಂದರೆ ನೀವು ವಾಶ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ ತುರ್ಕೋಬೋದು ನೀವು. ನಾನಿಲ್ಲಿ ತುಂಬಾ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುರಿಯೋದೇನು ಬೇಕಾಗೋದಿಲ್ಲ. ಸೊ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡ್ಬಿಟ್ಟು ಇದನ್ನು ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ. ನಂತರ ಇದನ್ನು ತರಿಯಾಗಿ ನಾವು ರುಬ್ಕೋಬೇಕು. ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಈ ರೀತಿಯಾಗಿ ರುಬ್ಕೋಬೇಕು. ಯಾವುದೇ ಕಾರಣಕ್ಕೆ ಇದಕ್ಕೆ ನೀರನ್ನು ಕೂಡ ನಾವು ಸೇರಿಸ್ಕೋಬಾರ್ದು. ಸ್ವಲ್ಪ ದಪ್ಪವಾಗಿನೇ ಈ ರೀತಿ ರುಬ್ಕೊಳ್ಳಿ. ನಾನಿಲ್ಲಿ ಇದೇ ರೀತಿಯಾಗಿ ರುಬ್ಕೊಂಡ್ಬಿಟ್ಟು ಎಲ್ಲವನ್ನ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. 1 ಕಪ್ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಬೇಕಾಗತ್ತೆ. ನಾನಿಲ್ಲಿ ಎಲ್ಲ ತೆಂಗಿನಕಾಯಿನ ತುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ನಂತರ ಇದನ್ನು ಒಂದು ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ. 1.5 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಇಲ್ಲಿ ಸೇರಿಸಿದ್ದೀನಿ. ಫ್ರೆಂಡ್ಸ್, ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದರಲ್ಲಿರುವಂಥ ನೀರು ಎಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಿದ್ರೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು. ಬೆಲ್ಲ ಹಾಕಿದ ನಂತರ ನಾವು ಕೈ ಬಿಡದೇನೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕು. ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಕೊಬ್ಬರಿ ಜೊತೆಗೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು. ನೋಡ್ತಾ ಇರ್ಬೋದು, ಸೈಡ್ಗೆಲ್ಲ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ. ಆದರೆ ಪಾಕ ಆಗಬಾರ್ದು, ಬೆಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಒಂದು 5 ನಿಮಿಷ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ತನಕ ಓಕೆ ಸೈಡ್ ಗಿಡನ. ಸೊ ಒಂದು 5 ನಿಮಿಷ ಆದ ನಂತರ ನಿಮಗೆ ಮತ್ತೆ ಹಿಟ್ಟನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಲೈಟಾಗಿ ಇದು ಬಿಸಿಯಾಗಿದೆ. ನೀವು ಬೇಕಂದರೆ ಕೈಗೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಮೋದಕ ಇಲ್ಲಿ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಹಿಟ್ಟಿನ ಉಳ್ಳೆಯನ್ನು ತಗೋತಾ ಇದ್ದೀನಿ ಈ ರೀತಿಯಾಗಿ. ಫ್ರೆಂಡ್ಸ್, ನಿಮ್ಮ ಹತ್ರ ಮೋಲ್ಡ್ ಇಲ್ಲಪ್ಪ ಅಂದರೆ ನೀವು ಈ ರೀತಿಯಾಗಿ ಮಾಡ್ಬೋದು. ಕೈಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು. ಸೊ ಕೈಗೆ ಅಂಟ್ತಾ ಇರುವಾಗ ತುಪ್ಪ ಅಥವಾ ಒಣ ಹಿಟ್ಟನ್ನು ನೀವು ಹಚ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಕೈಗೆ ಸ್ವಲ್ಪ ಹಚ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಈಸಿಯಾಗಿ ನೀವು ಈ ಮೋದಕವನ್ನು ಮಾಡ್ಬೋದು. ಯಾರಾದರೂ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವುದೇ ಭಯ ಇಲ್ಲದೇ, ಯಾವುದೇ ಜಂಜಾಟ ಇಲ್ಲದೇ ಮಾಡ್ಬೋದು. ಯಾಕಂದರೆ ತುಂಬ ಈಸಿಯಾಗಿ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆರಳಿನಿಂದ ಇದನ್ನು 1 ಇಂಚ್ ಬಿಟ್ಬಿಟ್ಟು ಸೊ ಇದನ್ನು ಈ ರೀತಿ ಪ್ರೆಸ್ ಮಾಡಬೇಕು. ಒಂಥರ ಬಟ್ಟಲ್ ರೀತಿಯಲ್ಲಿ ಇದನ್ನು ನಾವು ಮಾಡಬೇಕು. ಫ್ರೆಂಡ್ಸ್, ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ದಲ್ವ. ಈಗ ಮಿಶ್ರಣ ಇಲ್ಲಿ ತಣ್ಣಗಾಗಿದೆ. ಅದನ್ನು ಕೂಡ ಈಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಹೋಳಿಗೆ ಎಲ್ಲ ತುಂಬ್ತೀವಲ್ಲ, ಪರೋಟ ಗಿರೋಟ, ಅದೇ ರೀತಿ ಇದನ್ನು ಕೂಡ ಮಾಡಿ ನಂತರ ಈ ಡಿಸೈನ್ ಏನಿರುತ್ತಲ್ಲ ಇದನ್ನು ಮತ್ತೆ ನಾವು ಪ್ರೆಸ್ ಮಾಡಿ ಡಿಸೈನ್ ಆಕಾರದಲ್ಲಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾವು ಮೋಲ್ಡ್ ಇಲ್ಲದೇನೆ ಈ ಆಕಾರದಲ್ಲಿ ಮೋದಕವನ್ನು ಮಾಡ್ಬೋದಂತ. ಸೊ ಏನಾದರೂ ನಿಮ್ಮ ಮನೆಯಲ್ಲಿ ಮೋಲ್ಡ್ ಇದ್ದರೆ ಮೋಲ್ಡಿಂದನೇ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ಇದನ್ನು ನಾವೀಗ ಸ್ಟೀಮ್ ಕೂಡ ಮಾಡ್ಬೋದು. ನಾನು ನಂತರ ನಿಮಗಿಲ್ಲಿ ಮೋಲ್ಡನ್ನು ತೊಗೊಂಡ್ಬಿಟ್ಟು ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೀನಿ.
ಯಾವಾಗ ಮೋಲ್ಡ್ ಇದ್ದರೆ ಮೊದಲಿಗೆ ನಾವು ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಇದು ಅಂಟ್ಕೊಂಡು ಬಿಡುತ್ತೆ. ಈ ರೀತಿ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ತಗೊಂಡು ಇದರಲ್ಲಿ ಸ್ಪ್ರೆಡ್ ಮಾಡಬೇಕು. ಹಿಟ್ಟನ್ನು ಡೈರೆಕ್ಟರಲ್ಲಿ ತುಂಬಾರ್ದು. ಸೊ ಚಿಕ್ಕದಾಗಿರುವಂಥ ಉಳ್ಳೆಯನ್ನು ಮಾಡಿಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ನಾವು ಮೋಲ್ಡಿಗೆ ಸೇರಿಸ್ಕೋಬೇಕು. ಡೈರೆಕ್ಟ್ ಹಿಟ್ಟನ್ನು ನಾವು ಮೋಲ್ಡಲ್ಲಿ ಹಾಕೋದ್ರಿಂದ ಸೊ ಒಂದು ಕಡೆ ದಪ್ಪವಾಗಿ ಬರುತ್ತೆ ಮೋದಕ, ಒಂದು ಕಡೆ ತಿಳುವಾಗಿ ಬರುತ್ತೆ. ಹಾಗಾಗಿ ನಾವು ಕೈಯಲ್ಲಿ ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ, ನಂತರ ಮೋಲ್ಡಿಗೆ ಸೇರಿಸ್ಕೋಬೇಕು. ಸೊ ನಾನೀಗ ಇಲ್ಲಿ ಸೇರಿಸ್ಕೊಂಡು ನಂತರ ಇದನ್ನು ಕ್ಲೋಸನ್ನು ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು ಸತಿ ನಾವು ಕೈಲಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಈಗ ನಾನಿಲ್ಲಿ ಮಾಡಿಟ್ಟಿರುವಂಥ ಕೊಬ್ಬರಿ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದರೆ ಜಾಸ್ತಿ ಇದ್ದಷ್ಟು ತಿನ್ನೋಕೆ ಟೇಸ್ಟಿಯಾಗಿ ಅನಿಸುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಕೂಡ ರೆಡಿ ಆಯಿತು ಮೋದಕ. ಫ್ರೆಂಡ್ಸ್ ನಾನಿಲ್ಲಿ ಇದೇ ರೀತಿ ಮಾಡಿ ಎಲ್ಲವನ್ನು ಒಂದು ಬಾಳೆ ಎಲೆಯಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಒಂದು ಜರಡಿ ರೀತಿಯಲ್ಲಿರುವಂಥ ಇನ್ನೊಂದು ಪಾತ್ರೆಯನ್ನು ಸ್ಟೀಮ್ ಮಾಡೋಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಈ ರೀತಿ ಪಾತ್ರೆ ಇಲ್ಲಪ್ಪ ಅಂದರೆ ಮನೆಯಲ್ಲಿ ಜರಡಿ ಇರುತ್ತೆ ನೋಡಿ, ಅದನ್ನೇ ಇಡ್ಬೋದು. ಅದ್ರ ಮೇಲ್ಗಡೆ ಬಾಳೆ ಎಲೆ ಅಥವಾ ಕಾಟನ್ ಬಟ್ಟೆಯನ್ನು ಹಾಕಿ ನಂತರ ನಾವು ಮೋದಕವನ್ನು ಸೇರಿಸಬೇಕು. ಈ ರೀತಿ ಮೋದಕವನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಒಂದು 20 ನಿಮಿಷವನ್ನು ಬೇಯಿಸ್ಕೋಬೇಕು. 15ರಿಂದ 20 ನಿಮಿಷದಲ್ಲಿ ಇದು ಮೋದಕ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಮೋದಕ ರೆಡಿಯಾಗಿದೆ. ಒಂದು ಮೋದಕ ಕೂಡ ಇಲ್ಲಿ ಒಡೆದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಮೋದಕ ರೆಡಿ ಆಗುತ್ತೆ. ನೋಡಿ ನಮ್ಮ ಮೋದಕ ಮೇಲೆ ಸ್ವಲ್ಪನೇ ಡೆಕೋರೇಷನ್ಗಾಗಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಲಿನ ಜೊತೆಗೆ ಸ್ವಲ್ಪನೇ ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಕೇಸರಿ ಇದ್ರೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಫುಡ್ ಕಲರ್ ಯೂಸ್ ಮಾಡೋದೇನು ಬೇಕಾಗೋದಿಲ್ಲ. ಸೊ ನಾನು ಈ ವಿಡಿಯೋಗೋಸ್ಕರ ಇಲ್ಲಿ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಾದರೆ ಕೇಸರ ಇದ್ದರೆ ಕೇಸರನ್ನು ಕಲರ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಹಾಗೆ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ನಾನಿಲ್ಲಿ ವಿಡಿಯೋಗೋಸ್ಕರ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಮ್ಮದು ಮೋದಕ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಅಂದರೆ ಫ್ರೆಂಡ್ಸ್, ನೀವು ಕೂಡ ಈ ಬರುವಂಥ ಗಣೇಶನ ಚತುರ್ಥಿಗೆ ಈ ರೀತಿ ಮೋದಕವನ್ನು ಮಾಡಿ ತುಂಬ ಅಂದರೆ ತುಂಬಾ ಗಣಪತಿ ಕೂಡ ಇಷ್ಟಪಡ್ತಾನೆ, ಹಾಗೆ ಮನೇಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾನು ನಿಮಗೆ ಇಲ್ಲಿ ಕಟಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೋದಕ ಒಳಗೆ ನಾವು ಹಿಟ್ಟನ್ನು ಯಾವ ರೀತಿ ಸ್ಪ್ರೆಡ್ ಮಾಡಬೇಕಂತ ಕೂಡ ನಿಮಗೆ ಹೇಳಿದೆ. ಸೊ ಮೊದಲಿಗೆ ನಾವು ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಮೋದಕದ ಮೋಲ್ಡಲ್ಲಿ ಹಾಕಿದರೆ ಈ ರೀತಿ ಲೇವಲ್ ಆಗಿ ಮೋದಕದ ಹಿಟ್ಟು ಸ್ಪ್ರೆಡ್ ಆಗುತ್ತೆ, ನೋಡ್ತಾ ಇರ್ಬೋದು. ನಂತರ ನಾನಿಲ್ಲಿ ಇನ್ನೊಂದು ಬಾಳೆ ಎಲೆಯಲ್ಲಿ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ಇದ್ರ ಮೇಲೆ ಹಿಟ್ಟನ್ನು ಕೂಡ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾವು ಕೊಬ್ಬರಿ ಮಿಶ್ರಣವನ್ನು ಏನು ಮಾಡಿದ್ವಲ್ಲ ಅದನ್ನು ಕೂಡ ಒಂದು ಮುಷ್ಟಿ ರೀತಿಯಲ್ಲಿ ಮಾಡಿಬಿಟ್ಟು ಇದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಕೂಡ ಗಣಪತಿ ಹಬ್ಬಕ್ಕೆ ಸೊ ಕಡುಬು ಅಂತ ಕೂಡ ಮಾಡ್ತಾರೆ. ಸೊ ಇದನ್ನು ಕೂಡ ನೀವು ದೇವರಿಗೆ ನೈವೇದ್ಯಕ್ಕೆ ಮಾಡ್ಬೋದು. ಸೊ ಇದನ್ನು ಕೂಡ ಸ್ಟೀಮ್ ಮಾಡಿಕೊಂಡು ನಂತರ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಇನ್ನೊಬ್ರಿಗೂ ಕೂಡ ಈ ವಿಡಿಯೋದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.